ಪ್ರಧಾನಮಂತ್ರಿಯವರು ಯೋಜಿಸಿರುವ ಈ ಅಮೆಂಡ್ಮೆಂಟ್ ನಾರಿ ಶಕ್ತಿ ವಂದನ್ ಅಂದ್ರೆ ಮಹಿಳೆ ಶಕ್ತಿ, ವಂದನ್ ಅಂದ್ರೆ ಮಹಿಳೆಗೆ ಗೌರವ ಸಲ್ಲಿಸ್ತಿರೋದು. ನಮ್ಮ ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದಂಗೆ ಹೆಣ್ಮಕ್ಳ ಬಗ್ಗೆ ಇಲ್ಲಿವರೆಗೂ ಯಾರು ಯೋಚನೆ ಮಾಡಿರಲಿಲ್ಲ. 1996ರಲ್ಲಿ ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೂಡ ಈ ಅಮೆಂಡ್ಮೆಂಟ್ ನ ಪಾಸ್ ಮಾಡಿದಾಗ ಕಾಂಗ್ರೆಸ್ ಸರ್ಕಾರನೇ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಧಿಕ್ಕರಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆ ಅಮೆಂಡ್ಮೆಂಟ್ಸ್ ಪಾಸ್ ಮಾಡುವಾಗೆಲ್ಲೂ ಕಾಂಗ್ರೆಸ್ ಸರ್ಕಾರ ಮತ್ತೆ ಆ ಸರ್ಕಾರನ ಬೆಂಬಲಿಸಿರ್ತಕ್ಕಂಥ ಎಐಡಿಎಂಕೆ, ಎಇಪಿ ಈ ಪಕ್ಷಗಳು ಯಾವಾಗ್ಲೂ ವಿರೋಧ ಮಾಡ್ತಾನೆ ಬಂದಿದೆ. ಹಾಗಾಗಿ ಮಹಿಳೆಯರು ನಾವು ಅಬಲರಲ್ಲ, ಸಬಲರು ಅಂತ ತೋರಿಸ್ಕೊಳ್ತಾ ಇದ್ದೀರಿ. ಹೀಗಾಗಿ ರಿಸರ್ವೇಶನ್ ಅನ್ನೋದು ಏನು 33% ಆಗ್ಬೇಕಾಗಿತ್ತು ಅದನ್ನ ನಾವು ಪಡಿತೀರಿ. ಇದಕ್ಕೆ ಪ್ರತಿಯೊಂದು ಹೆಣ್ಮಕ್ಳು, ಈ ದೇಶದ ಹೆಣ್ಮಕ್ಳು ಯಾವುದೇ ಮೂಲೆಯಲ್ಲಿ ಇರ್ಬೋದು, ನಾರ್ತ್, ಈಸ್ಟ್ ಆರ್ ಸೌತ್, ವೆಸ್ಟ್ ಯಾವುದೇ ಮೂಲೆಯಲ್ಲಿ ಇರ್ಬೋದು, ಎಲ್ಲಾ ಹೆಣ್ಮಕ್ಳು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಯಾವತ್ತೂ ಜಾತಿ ರಾಜಕೀಯ ಆಗಲಿ ಅಥವಾ ಫ್ಯಾಮಿಲಿ ರಾಜಕೀಯ ಆಗಲಿ ಮಾಡಬಾರ್ದು. ಈಗ ಇಂದಿರಾ ಗಾಂಧಿ ಅವರು ಆಗಲಿ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಲಿ, ಅವರು ಒಬ್ರು ಹೆಣ್ಮಕ್ಳೇ. ಅವರು ಉತ್ತಮ ಸ್ಥಾನದಲ್ಲಿ ಇದ್ದು ದೇಶ ಆಳದಂತವರು. ಅವರು ಹೆಣ್ಮಕ್ಳಾಗಿ ಅಷ್ಟೆಲ್ಲ ಮಾಡ್ಬೋದು ಅಂದ್ರೆ ಒಂದು ಸಾಮಾನ್ಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಮತ್ತೆ ವಿಧಾನಸೌಧಕ್ಕೆ ಹೋಗ್ಬೋದು. ಇದಕ್ಕೆ ಅವ್ರು ಬೆಂಬಲಿಸಬೇಕಿತ್ತು, ಆದ್ರೆ ಅವ್ರು ಬೆಂಬಲಿಸ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಧ್ವನಿ ಎತ್ತಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಹೆಣ್ಮಕ್ಳು ಜೋರಾಗಿ ಹೇಳಿ, ಒಂದೇ ಒಂದೇ. ನಾವು ಹೆಣ್ಮಕ್ಳು ಅಬಲರಲ್ಲ, ಸಬಲರು. ಧನ್ಯವಾದ.